ಸಾಕ್ಷಿಗೆ ಅದ. ಆ ಸಾಕ್ಷಿಗಳು ಇದೇ ಮಂಟಪದಲ್ಲಿ ಸುತ್ತಾಡ್ತಿದಾರ. ಏನ್ ಹೇಳ್ತಿದ್ದೀರಾ? ಹೌದು ಹೌದು ಒಳಿಮಯ್ಯ, ನೀನ್ ಫೋಟೋ ಕಳಿಸಿಯಲ್ಲ, ಆ ಫೋಟೋನಾಗ ನಾನು ಆಯಾ ಮಗನ ನೋಡ್ದೆ. ವಾಟ್? ಹೌದಾ, ಆ ತಪ್ಪಿಸ್ಕೊಂಡಿರೋ ಹೆಣ್ಮಕ್ಳು ಇದೇ ಮಂಟಪದಾಗ ಅದಾರ. ಅಲ್ಲ, ಅವ್ರನ್ನೆಲ್ಲ ಬಚ್ಚಿಡೋ ಬಿಟ್ಟು ಈ ಪಬ್ಲಿಕ್ ಪ್ಲೇಸಲ್ಲಿ ಯಾಕೆ ಕರ್ಕೊಂಡ್ಬರ್ತಾಳೆ ಪಲ್ಲವಿ? ಕಾರಣ ಅದ, ಅವಳದಾಳಲ್ಲ ಪಲ್ಲವಿ, ಬಹಳ ಕಿಲಾಡಿ ಅದಾಳ. ಅವ್ರನ್ನೆಲ್ಲ ಬಚ್ಚಿಟ್ಟಿದ್ದೀನಿ ಅಂತ ಅನ್ಕೊಂಡು ನಾನು ಹೊರಗಡೆ ಹುಡುಕೋದ್ರಲ್ಲಿ ಬ್ಯುಸಿಯಾಗಿರ್ತೀನಿ ಅಂತ ನಾನು ಹೆಂಗೂ ಈ ಲಗ್ನದ ಮನೆಗೆ ಬರಲ್ಲ ಅಂತ ಆಕಿ ಅನ್ಕೊಂಡೇಳ. ಆಮೇಲೆ ಅವ್ರ ಮುಖಗಳನ್ನ ನಾನು ನೋಡಿಲ್ಲ. ನಮ್ಮ ಕಡೆಯವರು ಒಬ್ರು ಇಬ್ರು ನೋಡ್ಯಾರ, ಅವ್ರಿಗೆ ನೆನ್ಪಿರ್ತದ. ಅದಕ್ಕೆ ನಾನು ಎಲ್ರನ್ನೂ ಕರ್ಕೊಂಡು ಬಂದಿದ್ದೀನಿ. ಇಲ್ಲೇ ಇದ್ರೆ ಅವ್ರಿಗೆ ರಕ್ಷಣೆ ಅಂತ ಆ ಪಲ್ಲವಿ ಅನ್ಕೊಂಡ್ಯಾಳ. ಅಲ್ಲ, ಮದುವೆ ದಿನದಲ್ಲೂ ಅವಳಿಗಿದ್ದೆಲ್ಲ ಯಾಕೆ ಬೇಕಿತ್ತು? ನಿನ್ ಹೆಂಡತಿ ಬಹಳ ನಿಷ್ಠಾವಂತಿ, ಸರ್ಕಾರಕ್ಕೆ ಅನ್ಯಾಯ ಮಾಡಕ್ಕೆ ಬಿಡೋಳಲ್ಲ. ಅಷ್ಟೇ ಅಲ್ಲ, ಸಾಯ್ತೀನಿ ಅಂತಂದ್ರು ಸಮಾಜ ಸೇವೆ ಮಾಡೋದನ್ನ ಬಿಡೋದಿಲ್ಲ. ಅವಳನ್ನ ನನ್ನ ಹೆಂಡ್ತಿ ಅಂತ ಹೇಳ್ಬೇಡಿ ಅತ್ತೆ. ನನ್ನ ಹೆಂಡ್ತಿ ಯಾವತ್ತೇ ಇದ್ರು ನಿಮ್ಮ ಮಗಳು ಅನುಪಮ. ಅದು ಗೊತ್ತದ, ಆದ್ರ ಅದೇ ಗುಂಡನ್ನ ಹಾಕಿ ಅವರಿಬ್ಬರನ್ನ ಸುಡಬೇಕಾ? ನೋಡು, ಒಬ್ಬೊಬ್ಬರನ್ನು ಗಮನ ಕೊಟ್ಟು ನೋಡ್ಬೇಕಾ. ಯಾರ ಮುಖದಾಗ ಭಯ ಇರ್ತದೋ ಅವರೇ ತಪ್ಪಿಸ್ಕೊಂಡಿರೋ ಮಂದಿ. ಒಮ್ಮೆ ನೀನ್ ಪತ್ತೆ ಮಾಡ, ಸಿಕ್ಕಿದ್ರೂ ಸಿಗ್ಬೋದಾ? ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ. ಯಾಕೆ? ಆ ಭೀಮಾಂಬಿಕಾ ಬಂದಿದ್ದಾಳೆ ಅಂತನಾ? ಹೌದು, ನನಗೆ ಯಾಕೋ ಅವಳಿಗೆ ಬೇರೆ ಉದ್ದೇಶನ ಇಟ್ಕೊಂಡು ಬಂದಿದ್ದಾಳೆ ಅಂತ ಅನಿಸ್ತಿದೆ. ಹಾಗೇನಿಲ್ಲ ವಿಕ್ರಾಂತ್ ಅವ್ರೆ, ಅತ್ತೆ ಮಾವ ಅವ್ರ ಮನೆ ತನಕ ಹೋಗಿ ಕರೆದು ಬಂದಿದ್ದಾರೆ. ಇಲ್ಲ ಪಲ್ಲವಿಯವರೇ, ನೀವೇ ಯೋಚನೆ ಮಾಡಿ ನೋಡಿ. ನಮ್ಮಿಬ್ಬರನ್ನ ಕಂಡ್ರೂ ಅವಳಿಗಾಗೋದಿಲ್ಲ. ಆದರೂ ನಮ್ಮ ಮದುವೆಗೆ ಇಲ್ಲಿವರೆಗೂ ಬಂದಿದ್ದಾಳೆ ಅಂದರೆ ಅದೇ ಒಳ್ಳೆಯವಳು ಅನ್ಸ್ಕೊಳ್ಳೋ ಚಟ ಒಂದಿದೆಯಲ್ಲ. ನನಗೆ ಯಾಕೋ ಇವಳು ಆಯಾ ಮಗ ಮತ್ತೆ ಆ ಹೆಣ್ಮಕ್ಳನ್ನ ಹುಡ್ಕೊಂಡು ಬಂದಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಚಾನ್ಸೇ ಇಲ್ಲ ವಿಕ್ರಾಂತ್ ಅವ್ರೆ, ಅವಳಿಗೆ ಹೇಗೆ ಗೊತ್ತಾಗುತ್ತೆ ಅವರೆಲ್ಲ ಇಲ್ಲಿದ್ದಾರೆ ಅಂತ? ನಿಮಗೆ ಗೊತ್ತಲ್ವ ಪಲ್ಲವಿಯವರೇ, ಅವಳ ಕಡೆಯವರು ಎಲ್ಲ ಕಡೆ ಇರ್ತಾರೆ. ಅವಳನ್ನ ಅಷ್ಟು ಸುಲಭವಾಗಿ ತಗೊಳಕ್ಕಾಗೋದಿಲ್ಲ. ಅವ್ರ ಕಡೆಯವರು ಎಲ್ಲ ಕಡೆ ಇರ್ತಾರೆ ನಿಜ, ಆದ್ರೆ ಆ ಹೆಣ್ಮಕ್ಳು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಯಾರಿಗ್ಯಾಕೆ? ಭೀಮಾಂಬಿಕಾ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವಳು ಪ್ರತಿ ವರ್ಷ ಸಾಮೂಹಿಕ ವಿವಾಹ ಮಾಡಿ ಎಷ್ಟೋ ಜನ ಹೆಣ್ಮಕ್ಳನ್ನ ಮಾರಾಟ ಮಾಡ್ತಿದ್ದಾಳಲ್ಲ, ಇವ್ರ ಮುಖ ಅವಳಿಗೆ ಹೇಗ್ ನೆನ್ಪಿರುತ್ತೆ? ನೀವು ಹೇಳೋದು ಕರೆಕ್ಟೇ. ನಾನೇನಾದರೂ ತುಂಬ ಯೋಚನೆ ಮಾಡ್ತಾ ಇದ್ದೀನ? ಹೌದು, ನಾನು ಅದಕ್ಕೆ ತಾನೆ ಅವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಬೇರೆ ಕಡೆ ಆದ್ರೆ ಇಡೀ ರಾಯದುರ್ಗನೇ ಅವಳು ಹುಡುಕಿಸ್ತಿದ್ಲು. ಆದ್ರೆ ಇಷ್ಟು ಓಪನ್ ಸ್ಪೇಸಲ್ಲಿ ಬಿಟ್ಟಿರ್ತೀವಿ ಅಂತ ಅವಳಿಗೆ ಅಂದಾಜ್ ಕೂಡ ಇರಲ್ಲ. ಭೀಮಾಂಬಿಕಾನ ನಾವಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ ಪಲ್ಲವಿಯವರೇ. ನಾವು ಅನ್ಕೊಂಡಿರೋಷ್ಟು ದಡ್ಡಿ ಅಲ್ಲ ಅವಳು. ತುಂಬಾನೇ ಚಾಲಾಕಿ. ಯಾವುದೋ ಒಂದು ಸುಳ್ಳಿ ಬಿಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ. ಈ ಹೆಣ್ಮಕ್ಳನ್ನ ಹೇಗಾದ್ರೂ ಮಾಡೋರು ಹುಡುಕ್ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ನನ್ಗೀಗ್ಲೂ ಅವಳು ಅವ್ರನ್ನ ಬೆನ್ ಹತ್ ಬಂದಿದ್ದಾಳೆ ಅನ್ನೋ ನಂಬಿಕೆ ಇಲ್ಲ. ಆದ್ರೂ ನೀವ್ ಹೇಳೋ ಹಾಗೆ ರಿಸ್ಕ್ ತಗೊಳ್ಳೋದಕ್ಕೂ ಆಗಲ್ಲ. ಯಾಕಂದ್ರೆ ಇದು ಜೀವದ ಪ್ರಶ್ನೆ. ನಾವೇನಾದ್ರೂ ಮಾಡ್ಬೇಕು ವಿಕ್ರಾಂತ್ ಅವ್ರೆ, ಅವ್ರನ್ನೆಲ್ಲ ಕಾಪಾಡ್ಬೇಕು. ಏನ್ ಮಾಡ್ಬೋದು? ವಿಕ್ರಾಂತ್ ಅವ್ರೆ, ನನ್ನ ಹತ್ರ ಒಂದು ಐಡಿಯಾ ಇದೆ. ನೋಡ, ಅವರೆಲ್ಲ ಇಲ್ಲೇ ಇದ್ದಾರೆ ಅನ್ನೋದು ನನ್ನ ಅನುಮಾನ. ಲಗ್ನ ಮುಗಿಯಕ್ ಮುಂಚೆ ಅವ್ರನ್ನೆಲ್ಲ ಇಲ್ಲಿಂದ ಗಾಯಬ್ ಮಾಡಬೇಕು. ಅದು ನಿಮ್ ಕೆಲ್ಸ ಅದ. ಸರಿ ವರ. ಸರಿ ವರ. ಹೇ ಅನ್ನು, ಅಜ್ಜಿ ನೀವ್
ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಗೊತ್ತಾ? ನನಗೆ ಗೊತ್ತೇ ಇರಲಿಲ್ಲ. ಹಾಯ್ ಪಪ್ಪ. ಹಾಯ್ ಮಗಳೇ. ನನ್ನ ಮೊಮ್ಮಗಳ ಸಲುವಾಗಿ ನಾ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ